ನಿಮಗೆ ಹಸಿವಾಗಿದ್ದಾಗ ಯಾರಾದರೂ ಒಂದೊತ್ತು ಊಟ ಇಟ್ಟು ಡೈಲಾಗ್ ಕಂಪ್ಲೀಟ್ ಕಲದು ಉಂಡ್ರಾ ನಿಮಗೆ ಹಸಿವಾಗಿದ್ದಾಗ ಯಾರಾದರೂ ಮನೆ ಕರೆದು ಒಂದೊತ್ತು ಊಟ ಇಟ್ಟರೆ 100 ವರ್ಷ ಚೆನ್ನಾಗಿರಿ ಅಂತ ಆಶೀರ್ವದಿಸ್ತೀರೆ. ಇವತ್ತು 1.25 ಕೋಟಿ ಜನಕ್ಕೆ ಹೊಟ್ಟೆ ತುಂಬಿಸ್ತಿರೋ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಬೇಕಾದ್ರೆ ಸರ್, ಯಾರಾದರೂ ನಿಮಗೆ ಸ್ವಲ್ಪ ಕಾಸು ಕೊಟ್ರೇನೆ ಸಹಾಯ ಅನಿಸುತ್ತೆ. ತಿಂಗಳಿಗೆ ಮನೆಗೆ 2-2 ಸಾವಿರ ಕೊಡ್ತಿದ್ವಿ, ಕರೆಂಟ್ ಫ್ರೀ ಕೊಡ್ತಿದ್ವಿ. మీ ఊర్ల గ్రామ పంచాయతీ కట్టింది కాంగ్రెస్ పార్టీ, స్కూళ్ళు కట్టింది కాంగ్రెస్ పార్టీ, ఐఐటీలు అన్ని అకాడమీలు తెచ్చింది కాంగ్రెస్ పార్టీ. ಅಣ್ಣ ನಾನು ರಿಕ್ವೆಸ್ಟ್ ಮಾಡೋದು ಇಷ್ಟೇ, ಕಾಂಗ್ರೆಸ್ ಪಾರ್ಟಿ ಸಿದ್ಧಾಂತ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಓಟ್ ಹಾಕಿ ಗೆಲ್ಲಿಸಬೇಕು. ಈ ಗ್ಯಾರಂಟಿಗಳನ್ನ ದೇಶಾದ್ಯಂತ ತರ್ತೀವಿ. ನೀವು ದಯವಿಟ್ಟು ಒಂದು ಅವಕಾಶ ನಮಗೆ ಕೊಡಬೇಕು. ರಕ್ಷಾ ಅಣ್ಣ ಅವ್ರನ್ನ ನೀವು ಆಶೀರ್ವದಿಸಬೇಕು. ನೀವಿಲ್ಲಿ ಜೈಕಾರ ಕೂಗಲ್ಲ, ಬೂತಲ್ಲಿ ಹೋಗಿ ಕಷ್ಟಪಟ್ಟು ಓಟ್ ಕೇಳಬೇಕು. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದ್ದಕ್ಕೆ ಇವತ್ತು 50,000 ಕೋಟಿ ನಾವು ಕೊಡ್ತಿದ್ದೀವಿ. ಬೇರೆ ಬೇರೆ ಪಕ್ಷಗಳವರು ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಸಹಾಯ ಮಾಡ್ಬೋದು. ಇವತ್ತು ಯೋಚನೆ ಮಾಡಿ, ನನ್ನ ಚಿಕ್ಕಬಳ್ಳಾಪುರದಲ್ಲೇ 40,000 ಕುಟುಂಬಗಳಿಗೆ ಅಂದರೆ 1 ಲಕ್ಷ ಜನಕ್ಕೆ 2-2 ಸಾವಿರ ರೂಪಾಯಿ ಹೋಗ್ತಿದೆ. ಅಕ್ಕಿ 5 kg ಕೊಟ್ಟಿದ್ದೀವಿ, 5 kg ದುಡ್ಡು ಕೊಡ್ತಿದ್ದೀವಿ, ಇನ್ನು ಮಿಕ್ಕಿದ 5 kg ಕೊಡ್ತೀವಿ. ಇವತ್ತು ನಾವು 5 kg ಕಾಸು ಕೊಡ್ತೀವಿ ಅಂತ ಕೇಂದ್ರ ಸರ್ಕಾರನ ಕೇಳಿದ್ರೆ ಅವ್ರು ಕೊಡಲಿಲ್ಲ. ನಾಳೆ ಬೆಳಗ್ಗೆ BJP ಅವ್ರು ಬಂದರೆ ಗ್ಯಾರಂಟಿಗಳು ನಿಲ್ಲಿಸ್ತಾರೆ. ಏನು ಮಾಡ್ತೀರಾ ಅವಾಗ? ಅದಕ್ಕೆ BJPನ ಬರಕ್ಕೆ ಬಿಡಬೇಡಿ ಅಷ್ಟೇ. ನಿಮಗೆ ಹಸಿವಾಗಿದ್ದಾಗ ಯಾರಾದರೂ ಒಂದೊತ್ತು ಊಟ ಇಟ್ಟು ಡೈಲಾಗ್ ಕಂಪ್ಲೀಟ್ ಕಲದು ಉಂಡ್ರಾ ನಿಮಗೆ ಹಸಿವಾಗಿದ್ದಾಗ ಯಾರಾದರೂ ಮನೆ ಕರೆದು ಒಂದೊತ್ತು ಊಟ ಇಟ್ಟರೆ 100 ವರ್ಷ ಚೆನ್ನಾಗಿರಿ ಅಂತ ಆಶೀರ್ವದಿಸ್ತೀರೆ. ಇವತ್ತು 1.25 ಕೋಟಿ ಜನಕ್ಕೆ ಹೊಟ್ಟೆ ತುಂಬಿಸ್ತಿರೋ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಬೇಕಾದ್ರೆ ಸರ್, ಯಾರಾದರೂ ನಿಮಗೆ ಸ್ವಲ್ಪ ಕಾಸು ಕೊಟ್ರೇನೆ ಸಹಾಯ ಅನಿಸುತ್ತೆ. ತಿಂಗಳಿಗೆ ಮನೆಗೆ 2-2 ಸಾವಿರ ಕೊಡ್ತಿದ್ವಿ, ಕರೆಂಟ್ ಫ್ರೀ ಕೊಡ್ತಿದ್ವಿ. మీ ఊర్ల గ్రామ పంచాయతీ కట్టింది కాంగ్రెస్ పార్టీ, స్కూళ్ళు కట్టింది కాంగ్రెస్ పార్టీ, ఐఐటీలు అన్ని అకాడమీలు తెచ్చింది కాంగ్రెస్ పార్టీ. ಅಣ್ಣ ನಾನು ರಿಕ್ವೆಸ್ಟ್ ಮಾಡೋದು ಇಷ್ಟೇ, ಕಾಂಗ್ರೆಸ್ ಪಾರ್ಟಿ ಸಿದ್ಧಾಂತ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಓಟ್ ಹಾಕಿ ಗೆಲ್ಲಿಸಬೇಕು. ಈ ಗ್ಯಾರಂಟಿಗಳನ್ನ ದೇಶಾದ್ಯಂತ ತರ್ತೀವಿ. ನೀವು ದಯವಿಟ್ಟು ಒಂದು ಅವಕಾಶ ನಮಗೆ ಕೊಡಬೇಕು. ರಕ್ಷಾ ಅಣ್ಣ ಅವ್ರನ್ನ ನೀವು ಆಶೀರ್ವದಿಸಬೇಕು. ನೀವಿಲ್ಲಿ ಜೈಕಾರ ಕೂಗಲ್ಲ, ಬೂತಲ್ಲಿ ಹೋಗಿ ಕಷ್ಟಪಟ್ಟು ಓಟ್ ಕೇಳಬೇಕು. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದ್ದಕ್ಕೆ ಇವತ್ತು 50,000 ಕೋಟಿ ನಾವು ಕೊಡ್ತಿದ್ದೀವಿ. ಬೇರೆ ಬೇರೆ ಪಕ್ಷಗಳವರು ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಸಹಾಯ ಮಾಡ್ಬೋದು. ಇವತ್ತು ಯೋಚನೆ ಮಾಡಿ, ನನ್ನ ಚಿಕ್ಕಬಳ್ಳಾಪುರದಲ್ಲೇ 40,000 ಕುಟುಂಬಗಳಿಗೆ ಅಂದರೆ 1 ಲಕ್ಷ ಜನಕ್ಕೆ 2-2 ಸಾವಿರ ರೂಪಾಯಿ ಹೋಗ್ತಿದೆ. ಅಕ್ಕಿ 5 kg ಕೊಟ್ಟಿದ್ದೀವಿ, 5 kg ದುಡ್ಡು ಕೊಡ್ತಿದ್ವಿ, ಇನ್ನು ಮಿಕ್ಕಿದ 5 kg ಕೊಡ್ತೀವಿ. ಇವತ್ತು ನಾವು 5 kg ಕಾಸು ಕೊಡ್ತೀವಿ ಅಂತ ಕೇಂದ್ರ ಸರ್ಕಾರನ ಕೇಳಿದ್ರೆ ಅವ್ರು ಕೊಡಲಿಲ್ಲ. ನಾಳೆ ಬೆಳಗ್ಗೆ BJP ಅವ್ರು ಬಂದರೆ ಗ್ಯಾರಂಟಿಗಳು ನಿಲ್ಲಿಸ್ತಾರೆ. ಏನು ಮಾಡ್ತೀರಾ ಅವಾಗ? ಅದಕ್ಕೆ BJPನ ಬರಕ್ಕೆ ಬಿಡಬೇಡಿ ಅಷ್ಟೇ.